Hello students, welcome to the class. Myself, I am Sahana, economics lecturer in Alpha Pre-University College, Nagar. So this is my fifth video class on the chapter 3, that is production and cost. In the last previous class, we discussed about the production concepts. You know what do you mean by production and function of production and the concepts of production. That means what do you mean by total product, what do you mean by average product, and what do you mean by marginal product. And also we discussed about the for problems on the total product, average product, and the marginal product. In the today class, we discuss about very important concept, that is law of returns to scale. It is very important question in 2 marks as well as the 4 marks. Okay. So law of returns to scale is one of the important theory in the production concept. Okay. ಪ್ರೊಡಕ್ಷನ್ ಕಾನ್ಸೆಪ್ಟಲ್ಲಿ ಬರೋಂಥ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಯರಿ ಯಾವುದು ಅಂತ ಹೇಳಿದ್ರೆ ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ ವಾಟ್ ಯು ಮೀನ್ ಬೈ ಪ್ರೊಡಕ್ಷನ್ ಅಂತೇಳಿ. ಪ್ರೊಡಕ್ಷನ್ ಮೀನ್ಸ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಇನ್ಪುಟ್ ಇನ್ ಟು ಔಟ್ಪುಟ್ ಈಸ್ ನೋನ್ ಆಸ್ ದ ಪ್ರೊಡಕ್ಷನ್. ಆರ್ ಇನ್ ಅದರ್ ವರ್ಡ್ಸ್ ಅಲ್ಲಿ ಹೇಳೋದಾದರೆ ಪ್ರೊಡಕ್ಷನ್ ಮೀನ್ಸ್ ಪ್ರೊಡ್ಯೂಸ್ ದ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಈಸ್ ನೋನ್ ಆಸ್ ದ ಪ್ರೊಡಕ್ಷನ್. ಇನ್ಪುಟ್ಟಿಂದ ಔಟ್ಪುಟ್ ಆಗಿ ಕನ್ವರ್ಟ್ ಮಾಡೋದನ್ನ, ಟ್ರಾನ್ಸ್ಫಾರ್ಮೇಷನ್ ಮಾಡೋದನ್ನ ಪ್ರೊಡಕ್ಷನ್ ಅಂತ ಹೇಳ್ತಾರೆ. ಇಲ್ಲ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ಪ್ರೊಡ್ಯೂಸ್ ಮಾಡೋದನ್ನು ಕೂಡ ಪ್ರೊಡಕ್ಷನ್ ಅಂತ ಹೇಳ್ತಾರೆ. ಈ ಪ್ರೊಡಕ್ಷನ್ ಕಾನ್ಸೆಪ್ಟಲ್ಲಿ ಬರೋಂಥ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಯರಿ ಯಾವ್ದು ಅಂತ ಹೇಳಿದ್ರೆ ದಟ್ ಈಸ್ ದ ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಆಗಿದೆ. ಓಕೆ, ದ ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಎಕ್ಸ್ಪ್ಲೇನ್ ದ ಫಿಸಿಕಲ್ ರಿಲೇಶನ್ಶಿಪ್ ಬಿಟ್ವೀನ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಈಸ್ ನೋನ್ ಆಸ್ ದ law of returns to scale. Okay, so law of returns to scale anta enadru question bandre 2 marks enadru the law of returns to scale explain the physical relationship between input and the output. So it explain the physical relationship between input and output. Output is known as the law of returns to scale. law of returns to scale theory ಏನು ಎಕ್ಸ್ಪ್ಲೈನ್ ಮಾಡುತ್ತೆ ಅಂದರೆ, ಇದೇನು ಎಕ್ಸ್ಪ್ಲೈನ್ ಮಾಡೋದಂದರೆ ಫಿಸಿಕಲ್ ರಿಲೇಷನ್ಶಿಪ್ ಬಿಟ್ವೀನ್ ಇನ್ಪುಟ್ ಆ್ಯಂಡ್ ದ ಔಟ್ಪುಟ್. ಇನ್ಪುಟ್ಗೂ ಮತ್ತು ಔಟ್ಪುಟ್ಗೂ ಯಾವ ರೀತಿ ರಿಲೇಷನ್ಶಿಪ್ ಇದೆ, ಯಾವ ರೀತಿ ಫಿಸಿಕಲ್ ರಿಲೇಷನ್ಶಿಪ್ ಇದೆ, ಹೇಗೆ ಎರಡೂ ಕೂಡ ಚೇಂಜಸ್ ಆಗುತ್ತೆ ಅಂತೇಳಿ ಎಕ್ಸ್ಪ್ಲೈನ್ ಮಾಡೋದನ್ನೇ ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಶುಗರ್ ಕೇನ್ ಅನ್ನೋದು ಇನ್ಪುಟ್ ಆಗಿದೆ. ಓಕೆ, ಶುಗರ್ ಕೇನ್ ಈಸ್ ದ ಒನ್ ಆಫ್ ದ ಇನ್ಪುಟ್ ಆಗಿದೆ. ಈ ಇನ್ಪುಟ್ನ ಯೂಸ್ ಮಾಡಿಕೊಂಡು ಔಟ್ಪುಟ್ ಏನು ತೆಗಿತೀವಿ ನಾವು, ಶುಗರ್ನ ಔಟ್ಪುಟ್ ಆಗಿ ತೆಗಿತೀವಿ, ಹೌದಲ್ವಾ? ಸೊ ಶುಗರ್ ಕೇನ್ ಅನ್ನೋದು ಇನ್ಪುಟ್. ಸೊ ಇದ್ರ ಔಟ್ಪುಟ್ ಏನಾಗಿ ಬರುತ್ತೆ, ಶುಗರ್. ಸೊ ಶುಗರ್ ಈಸ್ ದ ಔಟ್ಪುಟ್. ಓಕೆ, ಶುಗರ್ ಕೇನ್ ಇನ್ಪುಟ್, ಶುಗರ್ ಔಟ್ಪುಟ್. ಈ ಇನ್ಪುಟ್ ಶುಗರ್ ಕೇನ್ಗೂ ಔಟ್ಪುಟ್ ಶುಗರ್ಗೂ ಯಾವ ರಿಲೇಷನ್ಶಿಪ್ ಇದೆ, ಯಾವ ಥರ ಇನ್ಪುಟ್ಟಿಂದ ಔಟ್ಪುಟ್ ಆಗಿ ಕನ್ವರ್ಟ್ ಆಗಿ ಯಾವ ರಿಲೇಷನ್ಶಿಪ್ ಇದೆ ಅಂತೇಳಿ ಎಕ್ಸ್ಪ್ಲೈನ್ ಮಾಡೋದನ್ನೇ ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಹೇಳ್ತೀವಿ. ಓಕೆ, ಅದೇ ಥರ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದು. ಈಗ ಜೂಟ್ನ ಯೂಸ್ ಮಾಡಿಕೊಂಡು ಜೂಟನ್ನು ಯೂಸ್ ಮಾಡ್ಕೊಂಡು ಜೂಟ್ ಬ್ಯಾಗಿಗೆ ಕನ್ವರ್ಟ್ ಮಾಡ್ತೀವಿ. ಸೊ ಜೂಟ್ ಅನ್ನೋದು ಇನ್ಪುಟ್ ಆಗಿರುತ್ತೆ, ಜೂಟ್ ಬ್ಯಾಗ್ ಅನ್ನೋದು ಔಟ್ಪುಟ್ ಆಗಿರುತ್ತೆ. ಈ ಜೂಟ್ಗೂ ಮತ್ತು ಜೂಟ್ ಬ್ಯಾಗು ಯಾವ ರಿಲೇಷನ್ಶಿಪ್ ಇದೆ, ಇನ್ಪುಟ್ ಆ್ಯಂಡ್ ಔಟ್ಪುಟ್ಗೂ ಯಾವ ರಿಲೇಷನ್ಶಿಪ್ ಇದೆ ಅಂತೇಳಿ ಎಕ್ಸ್ಪ್ಲೈನ್ ಮಾಡೋದನ್ನೇ ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್. ನೋಡಿ, ಇಲ್ಲಿ ಶುಗರ್ ಕೇನ್ ಅದು ಇನ್ಪುಟ್ಟು. ಈ ಇನ್ಪುಟ್ನ ಯೂಸ್ ಮಾಡ್ಕೊಂಡು ಔಟ್ಪುಟ್ ಯಾವ ಥರ ಬರ್ತಿದೆ, ಯಾವುದು ಔಟ್ಪುಟ್ಟು, ಶುಗರ್ ಔಟ್ಪುಟ್ಟು ಯಾವ ಥರ ಬರ್ತಿದೆ ಅಂತೇಳಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಶುಗರ್ ಕೇನ್ ಅದು ಇನ್ಪುಟ್ಟನ್ನು ಯೂಸ್ ಮಾಡಿಕೊಂಡು ಈ ಇನ್ಪುಟ್ಟಿಂದ ಎಷ್ಟು ಪ್ರೊಡಕ್ಷನ್ ಆಗ್ತಿದೆ, ಎಷ್ಟು ಔಟ್ಪುಟ್ ಆಗ್ತಿದೆ ಶುಗರ್ ಅಂತೇಳಿ ಫಿಸಿಕಲಾಗಿ ಎಕ್ಸ್ಪ್ಲೈನ್ ಮಾಡೋದು, ರಿಲೇಷನ್ಶಿಪ್ನ ಎಕ್ಸ್ಪ್ಲೈನ್ ಮಾಡೋದನ್ನೇ ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಆಗಿದೆ. ಸೊ ಇಟ್ ವೆರಿ ಸಿಂಪಲ್ ಆಗಿ ಹೇಳಬೇಕಾದ್ರೆ ಇನ್ಪುಟ್ ಮತ್ತು ಔಟ್ಪುಟ್ಗೂ ಯಾವ ರಿಲೇಷನ್ಶಿಪ್, ಇನ್ಪುಟ್ನ ಒಂದು
ಒಂದು 50% ಅಷ್ಟು ಇನ್ಪುಟ್ ಹಾಕಿರ್ತೀವಿ ಅಂತ ಹೇಳ್ಕೊಳ್ಳಿ, ಯಾವುದನ್ನು ಶುಗರ್ ಕೇನ್ನ. ಔಟ್ಪುಟ್ ಎಷ್ಟು ಬರ್ತಿದೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡಿದ್ರೆ ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್. ಸೊ ಇನ್ಪುಟ್ ಒಂದು 50% ಇನ್ಪುಟ್ ಆಗಿದೆ, ಔಟ್ಪುಟ್ ಎಷ್ಟು ಬರ್ತಿದೆ, 80% ಬರ್ತಿದೆಯಾ, ಇಲ್ಲ 30% ಬರ್ತಿದೆಯಾ, ಇಲ್ಲ 40% ಬರ್ತಿದೆಯಾ, ಎಷ್ಟು ಔಟ್ಪುಟ್ ಬರ್ತಿದೆ ಅಂತೇಳಿ ಫಿಸಿಕಲ್ ರಿಲೇಷನ್ಶಿಪ್ ಎರಡರ ಮಧ್ಯೆ, ಯಾವುದ್ರ ಮಧ್ಯ, ಇನ್ಪುಟ್ ಮತ್ತು ಔಟ್ಪುಟ್ ಎರಡರ ಮಧ್ಯೆ ಯಾವ ರಿಲೇಷನ್ಶಿಪ್ ಇದೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡಿದ್ರೆ ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್. ಸೊ ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಪ್ರೊಡಕ್ಷನ್ ಅನಾಲಿಸಿಸ್. ಇಟ್ ಎಕ್ಸ್ಪ್ಲೇನ್ ದ ಫಿಸಿಕಲ್ ರಿಲೇಷನ್ಶಿಪ್ ಬಿಟ್ವೀನ್ input and the output is known as the law of returns to scale. Okay, next is the law of returns to scale in expressed in algebraical or formula of the law of returns to scale ಯಾವುದು ಅಂತ ಹೇಳಿದ್ರೆ q equals function of x1 and x2. okay, this is the formula of the law of returns to scale. In the formula, q represent output, f represent functional relationship, x1 and x2 represents the factors of production. okay, so q represent output, f represent functional relationship, x1 and x2 represents the factors of production. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇನ್ ದ ಪ್ರೀವಿಯಸ್ ಕ್ಲಾಸಸ್ ಎಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ವಾಟ್ ಆರ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತೇಳಿ. ಪ್ರೊಡಕ್ಷನ್ ಮಾಡಬೇಕಂತ ಹೇಳಿದ್ರೆ ದೇರ್ ಆರ್ ಮೇನ್ಲಿ 4 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಬೇಕೇ ಬೇಕು. ಯಾವ್ಯಾವುದು? ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್. ದೀಸ್ 4 ಫ್ಯಾಕ್ಟರ್ ವಿಲ್ ಬಿ ಕಾಲ್ಡ್ ಆಸ್ ಎ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಯಾವುದಾದ್ರೂ ಒಂದು ಕಮಾಡಿಟಿ, ಒಂದು ಗೂಡ್ಸ್ ಏನಾದರೂ ಪ್ರೊಡಕ್ಷನ್ ಮಾಡಬೇಕಂದ್ರೆ ನಮಗೆ ಲ್ಯಾಂಡ್ ಬೇಕು, ಲೇಬರ್ ಬೇಕು, ಕ್ಯಾಪಿಟಲ್ ಬೇಕು, ಆರ್ಗನೈಸೇಷನ್ ಬೇಕು. ಈ 4 ಏನಂತ ಕರಿತೀವಿ? ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ x1 ಆ್ಯಂಡ್ x2 ಅನ್ನೋದು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆಗಿದೆ. x1 ಅಂತ ಹೇಳಿದ್ರೆ ಯಾವುದಾದ್ರು ಒಂದು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆಗಿರ್ಬೋದು, x2 ಅಂತ ಹೇಳಿದ್ರೆ ಎನಿ ಒನ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಲೇಬರ್ ಆಗಿರ್ಬೋದು, ಇಲ್ಲ ಕ್ಯಾಪಿಟಲ್ ಲೇಬರ್ ಆಗಿರ್ಬೋದು. ಈ ಥರ 2 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ವಿ. ಸೊ ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್ನ ಆಲ್ಜಿಬ್ರಿಕಲ್ ಈ ಥರ ಎಕ್ಸ್ಪ್ರೆಸ್ ಮಾಡ್ತೀವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಚೂಸ್ ದ ಕರೆಕ್ಟ್ ಆನ್ಸರ್ ಕೇಳ್ತಾರೆ. ಫಾರ್ಮುಲಾ ಯಾವುದು ಅಂತ ಹೇಳಿದ್ರೆ q ಈಕ್ವಲ್ಸ್ ಫಂಕ್ಷನ್ ಆಫ್ x1 ಆ್ಯಂಡ್ x2. q ರೆಪ್ರೆಸೆಂಟ್ ಔಟ್ಪುಟ್, f ರೆಪ್ರೆಸೆಂಟ್ ಫಂಕ್ಷನಲ್ relationship, x1 and x2 represents the factors of production. okay, note it down. okay, and the next is stages of returns to scale. Stages of returns to scale. There are mainly 3 stages of returns to scale. ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್ನ ನಾವು 3 ಸ್ಟೇಜಸ್ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಿದ್ವಿ. 3 ಸ್ಟೇಜಸ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಿದ್ವಿ. ದ ಫಸ್ಟ್ ಒನ್ ಈಸ್ ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್, ಸೆಕೆಂಡ್ ಒನ್ ಈಸ್ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್, ದ ಥರ್ಡ್ ಒನ್ ಈಸ್ ಡಿಮಿನಿಷಿಂಗ್ ರಿಟರ್ನ್ಸ್ ಟು ಸ್ಕೇಲ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇನ್ 2 ಮಾರ್ಕ್ಸ್ ಕೇಳ್ತಾರೆ. ವಾಟ್ ಆರ್ ದ ಸ್ಟೇಜಸ್ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಅಂತೇಳಿ. ದೇರ್ ಆರ್ 3 ಸ್ಟೇಜಸ್ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಇದೆ. ಫಸ್ಟ್ ಒನ್ ಯಾವುದು? ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್, ಸೆಕೆಂಡ್ ಒನ್ ಈಸ್ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್, third one is diminishing returns to scale. So first one ಯಾವುದು? increasing returns to scale, increasing returns to scale, and the second one is constant returns to scale, constant returns to scale, and the third one is diminishing returns to scale, diminishing returns to scale. okay, so
ಸ್ಟೇಜಸ್ ಆಫ್ ರಿಟರ್ನ್ಸ್ ಟು ಸ್ಕೇಲಲ್ಲಿ ತ್ರೀ ಸ್ಟೇಜಸ್ ಇದೆ. ಒಂದು ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್, ಅನದರ್ ಒನ್ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್, ಲಾಸ್ಟ್ ಒನ್ ಟು ಡಿಮಿನಿಷಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಲೆಟ್ ಮೀ ಫಸ್ಟ್ explain about the first stage, that is increasing returns to scale. So increasing returns to scale means when output increases greater proportion than the increase in input is known as the increasing returns to scale. So increasing returns to scale means when output increases greater proportion when output increases greater proportion than the increase in input. Increase in input is known as the increasing returns to scale. Increasing returns to scale ಅಂತ ಹೇಳಿದ್ರೆ when output increase ಆಗುತ್ತೆ greater proportion than the increase in input. ಇನ್ಪುಟ್ಗಿಂತ ಔಟ್ಪುಟ್ಟು ಗ್ರೇಟರ್ ಪ್ರಪೋರ್ಷನಲ್ಲಿ ಇನ್ಕ್ರೀಸ್ ಆದರೆ ಅದನ್ನೇ ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಂತೇಳಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಓಕೆ, ಸೊ ವೆರಿ ಸಿಂಪಲ್ ಆಗಿರ್ಬೋದು. ಈಗ ಇನ್ಪುಟ್ಗಿಂತ ಔಟ್ಪುಟ್ಟು ಜಾಸ್ತಿಯಾಗಿ ಪ್ರೊಡಕ್ಷನ್ ಆದರೆ ಅದನ್ನು ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಸೊ ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಮೀನ್ಸ್ ವೆನ್ ಔಟ್ಪುಟ್ ಇನ್ಕ್ರೀಸಸ್ ಗ್ರೇಟರ್ ಪ್ರಪೋರ್ಷನ್ ದ್ಯಾನ್ ದ ಇನ್ಕ್ರೀಸ್ ಇನ್ ಇನ್ಪುಟ್ ಈಸ್ ಕಾಲ್ಡ್ ಆಸ್ ಎ ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್. For example, if input is increases in 30%, okay, if input increases in 30%, okay. ಫಾರ್ ಎಕ್ಸಾಂಪಲ್ ಈಗ ನಾನೊಂದು ಶುಗರ್ ಇಂಡಸ್ಟ್ರಿ ನಡೆಸ್ತಿರ್ತೀನಿ ಅಂತ ಅಂದ್ಕೊಳ್ಳಿ. ಓಕೆ, ಅದಕ್ಕೆ ಬೇಕಾಗಿರೋ ಇನ್ಪುಟ್ ಯಾವುದು? ಶುಗರ್ ಕೇನ್ ಅನ್ನೋದು ಮೇನ್ ಇನ್ಪುಟ್ ಆಗಿದೆ. ಇನ್ಪುಟ್ ಎಷ್ಟು ಪರ್ಸೆಂಟ್ ಹಾಕಿದ್ದೀನಿ ಇಲ್ಲಿ? 30% ಅಷ್ಟು ಇನ್ಪುಟ್ನ ಇನ್ಕ್ರೀಸ್ ಮಾಡಿದ್ದೀನಿ. ಈಗ ಔಟ್ಪುಟ್ ಈಸ್ ಇನ್ಕ್ರೀಸ್ಡ್ ಬೈ 60%. ಔಟ್ಪುಟ್ increases by 60%. ಸೊ ಗೊತ್ತಾಗ್ತಿದೆಯಲ್ಲ? ಸೊ ಇಫ್ ಇನ್ಪುಟ್ ಈಸ್ ಇನ್ಕ್ರೀಸ್ಡ್ ಇನ್ 30% ಬಟ್ ಔಟ್ಪುಟ್ ಈಸ್ ಇನ್ಕ್ರೀಸ್ಡ್ ಬೈ 60%, ದಿಸ್ ಈಸ್ ನೋನ್ ಆಸ್ ದ ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಂತೇಳಿ ರೆಫರ್ ಮಾಡ್ತೀವಿ. ಸೊ ನೋಡಿ, ಇಲ್ಲಿ ಇನ್ಪುಟ್ ಎಷ್ಟು ಇನ್ಕ್ರೀಸ್ ಆಗಿದೆ? ಓನ್ಲಿ 30% ಅಷ್ಟು ಮಾತ್ರ ಇನ್ಪುಟ್ ಇನ್ಕ್ರೀಸ್ ಆಗಿದೆ. ಔಟ್ಪುಟ್ಟು ಅದಕ್ಕಿಂತ ಡಬಲ್ ಗ್ರೇಟರ್ ಪ್ರಪೋರ್ಷನಲ್ಲಿ ಏನಾಗಿದೆ? ಔಟ್ಪುಟ್ಟು ಇನ್ಕ್ರೀಸ್ ಆಗಿದೆ. ಎಷ್ಟು ಪರ್ಸೆಂಟು? 60%. ಸೊ ಡಬಲ್ ಅಷ್ಟು ಔಟ್ಪುಟ್ ಇನ್ಕ್ರೀಸ್ ಆಗಿದೆ. ಅದಕ್ಕೆ ಅದನ್ನು ಏನಂತ ಕರಿತೀವಿ? ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಆಲ್ರೆಡಿ ಹೇಳ್ದಂಗೆ ನಾನೀಗ ಶುಗರ್ ಇಂಡಸ್ಟ್ರಿ ನಡೆಸ್ತಿರ್ತೀನಿ ಅಂತ ಅಂದ್ಕೊಳ್ಳಿ. ಈ ಶುಗರ್ ಇಂಡಸ್ಟ್ರಿ ನಡೆಸಬೇಕಾದ್ರೆ ಶುಗರ್ನ ಔಟ್ಪುಟ್ಟಾಗಿ ತೆಗೆಯೋದಕ್ಕೆ ಮೇನ್ ಇನ್ಪುಟ್ ಏನು? ಶುಗರ್ ಕೇನ್ ಅನ್ನೋದು ಮೇನ್ ಇನ್ಪುಟ್ ಆಗಿದೆ. ಈ ಶುಗರ್ ಕೇನನ್ನು ನಾನು 30% ಅಷ್ಟು ಏನು ಮಾಡಿದ್ದೀನಿ? ಹಾಕಿದ್ದೀನಿ. ಬಟ್ ಔಟ್ಪುಟ್ಟಾಗಿ ಶುಗರ್ ಎಷ್ಟು ಪರ್ಸೆಂಟ್ ಬರ್ತಿದೆ? 60% ಅಷ್ಟು ಔಟ್ಪುಟ್ಟು ಬರ್ತಿದೆ. ಸೊ ಇಲ್ಲಿ ಇನ್ಪುಟ್ಟೇ ನಾನು ಶುಗರ್ ಕೇನ್ ಅನ್ನೋದೇ 30% ಹಾಕಿದ್ದೀನಿ. ಔಟ್ಪುಟ್ ಆಗಿ ಶುಗರ್ ಎಷ್ಟು ಬರ್ತಿದೆ? ಅದಕ್ಕಿಂತ ಡಬಲ್ ಆಗಿ ಬರ್ತಿದೆ. ಆಗೇನಾಗುತ್ತೆ? ಪ್ರಾಫಿಟ್ ಆಗುತ್ತೆ. ಇದನ್ನೇನಂತ ಕರಿತೀವಿ? ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಂತೇಳಿ ಕರಿತೀವಿ. ಸೊ ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಮೀನ್ಸ್ ವೆನ್ ಔಟ್ಪುಟ್ ಈಸ್ ಇನ್ಕ್ರೀಸಸ್ ಗ್ರೇಟರ್ ಪ್ರಪೋರ್ಷನ್ ದ್ಯಾನ್ ದ ಇನ್ಕ್ರೀಸ್ ಇನ್ಪುಟ್ ಈಸ್ ನೋನ್ ಆಸ್ ದ ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಫಾರ್ ಎಕ್ಸಾಂಪಲ್, ಇನ್ಪುಟ್ ಈಸ್ ಇನ್ಕ್ರೀಸ್ ಇನ್ 30% ಬಟ್ ಔಟ್ಪುಟ್ ಈಸ್ ಇನ್ಕ್ರೀಸ್ಡ್ ಬೈ ದ 60%. Okay, so note it down. In the second stage is so ಇದು ಫಸ್ಟ್ ಸ್ಟೇಜ್ ಆಯಿತು. ಆ್ಯಂಡ್ ದ ಸೆಕೆಂಡ್ ಸ್ಟೇಜ್ ಯಾವುದು? ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್. ರಿಟರ್ನ್ಸ್ ಟು scale. So constant returns to scale means when output is increases with the same proportion increase in input. So constant returns to scale ಅಂತ ಹೇಳಿದ್ರೆ when the output is increase ಆಗುತ್ತೆ with the same proportionally input ಜೊತೆಗೆ, ಅದನ್ನೇನಂತ ಕರಿತೀವಿ? constant returns to scale ಅಂತ ಹೇಳ್ತೀವಿ. So constant returns to scale means when output
increases with the same proportion of increase in input is known as the constant returns to scale. So constant returns to scale ಅಲ್ಲಿ ಔಟ್ಪುಟ್ ಮತ್ತು ಔಟ್ಪುಟ್ ಆ್ಯಂಡ್ ಇನ್ಪುಟ್ಟು ಸೇಮ್ ಪ್ರಪೋರ್ಷನ್ಲಿ ಎರಡೂ ಕೂಡ ಒಟ್ಟಿಗೆ ಇನ್ಕ್ರೀಸ್ ಆಗುತ್ತೆ, ಅದನ್ನೇ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್ ಅಂತೇಳಿ ರೆಫರ್ ಮಾಡ್ತೀವಿ. ಸೊ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್ ಮೀನ್ಸ್ ವೆನ್ ಔಟ್ಪುಟ್ ಇನ್ಕ್ರೀಸಸ್ ವಿತ್ ದ ಸೇಮ್ ಪ್ರಪೋರ್ಷನ್ ಆಫ್ ಇನ್ಕ್ರೀಸ್ ಇನ್ ಇನ್ಪುಟ್. ಔಟ್ಪುಟ್ ಇನ್ಕ್ರೀಸ್ ಆಗುತ್ತೆ ಸೇಮ್ ಪ್ರಪೋರ್ಷನಲ್ಲಿ ಇನ್ಪುಟ್ ಜೊತೆಗೆ. ಇನ್ಪುಟ್ ಎಷ್ಟು ಇನ್ಕ್ರೀಸ್ ಆಗಿರುತ್ತೆ ಅಷ್ಟೇ ಕೂಡ ಔಟ್ಪುಟ್ಟು ಕೂಡ ಇನ್ಕ್ರೀಸ್ ಆದರೆ ಅದನ್ನ ಕಾನ್ಸ್ಟೆಂಟ್, ವರ್ಡ್ ಹೇಳ್ತಿದ್ದೆ ಎರಡು ಕೂಡ ಕಾನ್ಸ್ಟೆಂಟ್ ಆಗಿದ್ದಾಗ ಅದನ್ನು ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್ if input is increased by the 30% but output is also increased in 30%. So input increases 30%, output is also increased by 30%. ಓಕೆ, ಅದನ್ನೇ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್. ಇಲ್ಲಿ ಇನ್ಪುಟ್ಟು ಮತ್ತು ಔಟ್ಪುಟ್ ಎರಡೂ ಕೂಡ ಸೇಮ್ ಪ್ರಪೋರ್ಷನಲ್ಲಿ ಇನ್ಕ್ರೀಸ್ ಆಗ್ತಿದೆ. ಸೊ ಇಫ್ ಇನ್ಪುಟ್ ಈಸ್ ಇನ್ಕ್ರೀಸ್ ಇನ್ 30%ಅಲ್ಲಿ ಇನ್ಕ್ರೀಸ್ ಮಾಡಿದ್ರೆ ಔಟ್ಪುಟ್ ಕೂಡ ಇನ್ಕ್ರೀಸ್ ಆಗಿದೆ ಎಷ್ಟು ಪರ್ಸೆಂಟಲ್ಲಿ? 30%ಅಲ್ಲೇ ಸೇಮ್ ಪ್ರಪೋರ್ಷನ್ಲೇ ಎರಡು ಕೂಡ ಒಟ್ಟಿಗೆ ಇನ್ಕ್ರೀಸ್ ಆಗ್ತಿದೆ, ಅದನ್ನೇ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಈಗ ಶುಗರ್ ಇಂಡಸ್ಟ್ರಿ ನಡೆಸ್ತಿರ್ತೀವಿ. ಶುಗರ್ ಕೇನ್ ಅನ್ನೋ ಇನ್ಪುಟ್ಟು, ಶುಗರ್ಗೆ ಮೇನ್ ಇನ್ಪುಟ್ ಯಾವುದು? ಶುಗರ್ ಕೇನ್. ಅದನ್ನು ನಾನು 30% ಅಷ್ಟು ಇನ್ಕ್ರೀಸ್ ಮಾಡಿದ್ರೆ ಔಟ್ಪುಟ್ಟಾಗಿ ಶುಗರ್ ಕೂಡ 30% ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳಿದ್ರೆ ಎರಡು ಕೂಡ ಸೇಮ್, ಎಷ್ಟು ಇನ್ಪುಟ್ ಹಾಕಿರ್ತೀವಿ ಅಷ್ಟೇ ಔಟ್ಪುಟ್ ಹೊರಗಡೆ ಬರ್ತಿದ್ರೆ ಅದನ್ನು ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್ ಅಂತೇಳಿ ರೆಫರ್ ಮಾಡ್ತೀವಿ. ಸೊ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್ ಮೀನ್ಸ್ ವೆನ್ ಔಟ್ಪುಟ್ ಇನ್ಕ್ರೀಸಸ್ ವಿತ್ ದ same proportion of increase in input is known as the constant returns to scale. For example, if input increase in 30% but output is also increase in 30% is known as the constant returns to scale. Next, in the last third stage ಯಾವುದು ಅಂತ ಹೇಳಿದ್ರೆ diminishing returns to scale. Diminishing returns to scale. So diminishing returns to scale ಅಂತ ಹೇಳಿದ್ರೆ when output is increases in output is lesser increase in the inputಗಿಂತ ಔಟ್ಪುಟ್ಟು ಲೆಸ್ಸರ್ ಆಗಿ ಇನ್ಕ್ರೀಸ್ ಆದರೆ ಅದನ್ನೇನಂತ ಕರಿತೀವಿ ಅಂತ ಹೇಳಿದ್ರೆ ಡಿಮಿನಿಷಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಸೊ ಡಿಮಿನಿಷಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಹೇಳಿದ್ರೆ ವೆನ್ ಔಟ್ಪುಟ್ ಇನ್ಕ್ರೀಸಸ್ lesser than the increase in input is known as the diminishing returns to scale. So diminishing returns to scale ಅಂದರೆ ಔಟ್ಪುಟ್ಟು ಇನ್ಕ್ರೀಸ್ ಆಗಿ ಲೆಸ್ ದನ್ ಇನ್ಕ್ರೀಸ್, ಕಡಿಮೆ ಇನ್ಕ್ರೀಸ್ ಆಗುತ್ತೆ, ಯಾವುದಕ್ಕಿಂತ ಇನ್ಪುಟ್ಗಿಂತ ಕಡಿಮೆ ಆಗಿ ಇನ್ಕ್ರೀಸ್ ಆದರೆ ಅದನ್ನು ಡಿಮಿನಿಷಿಂಗ್, ವರ್ಡ್ ಹೇಳ್ತಿದೆ ಡಿಮಿನಿಷಿಂಗ್ ಆಗಿ ಇದೆ, ಅದನ್ನೇ ಡಿಮಿನಿಷಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಫ್ ಇನ್ಪುಟ್ ಈಸ್ ಇನ್ಕ್ರೀಸ್ ಇನ್ 30% or 50% ಅಂತ ಹೇಳಿ, ಇನ್ಪುಟ್ increases in 50% but output increased
by 30% is known as the diminishing returns to scale. So diminishing returns ಅಲ್ಲಿ when output is increases less than the input increase in input ನೇ ಡಿಮಿನಿಷಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಇಲ್ಲಿ ಇನ್ಪುಟ್ಗಿಂತ ಔಟ್ಪುಟ್ ಏನಾಗಿದೆ ಲೆಸ್ಸರ್ ಆಗಿ ಇನ್ಕ್ರೀಸ್ ಆಗ್ತಿದೆ, ಅದನ್ನೇ ಡಿಮಿನಿಷಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಎಕ್ಸಾಂಪಲ್ ಕೊಡೋದಾದರೆ ಇನ್ಪುಟ್ಟು 50% ಅಷ್ಟು ಇನ್ಕ್ರೀಸ್ ಮಾಡಿದ್ವಿ, ಬಟ್ ಔಟ್ಪುಟ್ ಎಷ್ಟು ಬರ್ತಿದೆ 30% ಅಷ್ಟು ಮಾತ್ರ ಔಟ್ಪುಟ್ ಬರ್ತಿದೆ. ಆಲ್ರೆಡಿ ಒಂದು ಎಕ್ಸಾಂಪಲ್ ಕೊಡ್ತೀವಿ. ಯಾವುದಾದ್ರು ಎಕ್ಸಾಂಪಲ್ ಅಂತ ಹೇಳಿದ್ರೆ ನಾನು ಒಂದು ಶುಗರ್ ಇಂಡಸ್ಟ್ರಿ ನಡೆಸ್ತಿರ್ತೀನಿ. ಅದಕ್ಕೆ ಮೇನ್ ಇನ್ಪುಟ್ ಏನಂತ ಹೇಳಿದ್ರೆ ಶುಗರ್ ಕೇನ್ ಆಗಿರುತ್ತೆ. ಈ ಶುಗರ್ ಕೇನ್ ಅನ್ನೋದನ್ನು ನಾನು 50% ಅಷ್ಟು ಇನ್ಪುಟ್ ಹಾಕಿ ಪ್ರೊಡಕ್ಷನ್ಗೆ ಹಾಕಿರ್ತೀನಿ, ಬಟ್ ಔಟ್ಪುಟ್ ಆಗಿ ಶುಗರ್ ಎಷ್ಟು ಬರ್ತಿದೆ ನನಗೆ ಓನ್ಲಿ 30% ಅಷ್ಟು ಮಾತ್ರ ಔಟ್ಪುಟ್ ಬರ್ತಿದೆ. ಆಗ ಫರ್ಮ್ಗೆ ಏನಾಗ್ತಿರುತ್ತೆ ಲಾಸ್ ಆಗ್ತಿರುತ್ತೆ. ಅದನ್ನೇ ಡಿಮಿನಿಷಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಂತೇಳಿ ರೆಫರ್ ಮಾಡ್ತೀವಿ. ಸೊ ಡಿಮಿನಿಷಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಮೀನ್ಸ್ when output increases lesser than the increase in input is known as the diminishing returns to scale. For example, if input increase in 50% but output is increased by only 30%. Okay, note it down. So in the stages of returns to scale ಅಲ್ಲಿ 3 stages ಅಲ್ಲಿ ಫಸ್ಟ್ ಸ್ಟೇಜ್ ಯಾವುದು ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್, ಸೆಕೆಂಡ್ ಸ್ಟೇಜ್ ಯಾವುದು ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್, ಥರ್ಡ್ ಸ್ಟೇಜ್ ಯಾವುದು ಅಂತ ಹೇಳಿದ್ರೆ ಡಿಮಿನಿಷಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಆಗಿದೆ ಅಲ್ವಾ. ಇನ್ ದ ಫಸ್ಟ್ ಸ್ಟೇಜ್ ಯಾವುದು ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಆಗಿದೆ. ಈ ಸ್ಟೇಜಲ್ಲಿ ಏನಾಗಿರುತ್ತೆ ಇನ್ಪುಟ್ಗಿಂತ ಔಟ್ಪುಟ್ಟು ಗ್ರೇಟರ್ ಪ್ರಪೋರ್ಷನಲ್ಲಿ ಇನ್ಕ್ರೀಸ್ ಆಗುತ್ತೆ. ಸೆಕೆಂಡ್ ಸ್ಟೇಜ್ ಯಾವುದು ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್ ಆಗಿರುತ್ತೆ. ಈ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲಲ್ಲಿ ಏನಾಗಿರುತ್ತೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಎರಡೂ ಕೂಡ ಸೇಮ್ ಪ್ರಪೋರ್ಷನಲ್ಲಿ ಇನ್ಕ್ರೀಸ್ ಆಗುತ್ತೆ. ಎಷ್ಟು ಇನ್ಪುಟ್ ಹಾಕಿರ್ತೀವಿ ಅಷ್ಟು ಔಟ್ಪುಟ್ ಬರುತ್ತೆ. ಅದೇ ಫಸ್ಟ್ ಸ್ಟೇಜ್ ಯಾವುದು ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲಲ್ಲಿ ಇನ್ಪುಟ್ಗಿಂತ ಔಟ್ಪುಟ್ಟು ಗ್ರೇಟರ್ ಪ್ರಪೋರ್ಷನಲ್ಲಿ ಇನ್ಕ್ರೀಸ್ ಆಗುತ್ತೆ. ಥರ್ಡ್ ಸ್ಟೇಜ್ ಯಾವುದು ಡಿಮಿನಿಷಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಇನ್ ದ ಡಿಮಿನಿಷಿಂಗ್ ರಿಟರ್ನ್ಸ್ ಟು ಸ್ಕೇಲಲ್ಲಿ ಇನ್ಪುಟ್ಟು ಗ್ರೇಟರ್ ದನ್ ಆಗಿರುತ್ತೆ ಔಟ್ಪುಟ್ಗಿಂತ. ಇನ್ಪುಟ್ 50% ಹಾಕಿರ್ತೀವಿ, ಬಟ್ ಬರ್ತಿರೋಂಥ ಔಟ್ಪುಟ್ ಓನ್ಲಿ 30% ಆಗಿರುತ್ತೆ. ಸೊ ಇಲ್ಲಿ ಇನ್ಪುಟ್ ಗ್ರೇಟರ್ ದನ್ ಆಗಿರುತ್ತೆ, ಔಟ್ಪುಟ್ಟು ಲೆಸ್ಸರ್ ದನ್ ಆಗುತ್ತೆ. ಸೊ ಇಷ್ಟು ನೋಡಿಕೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಇನ್ ದ ಇನ್ಕ್ರೀಸ್ ಫಸ್ಟ್ ಸ್ಟೇಜು ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲಲ್ಲಿ ಇನ್ಪುಟ್ ಈಸ್ ಔಟ್ಪುಟ್ಟು ಗ್ರೇಟರ್ ಪ್ರಪೋರ್ಷನಲ್ಲಿ ಇನ್ಕ್ರೀಸ್ ಆಗಿರುತ್ತೆ. ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲಲ್ಲಿ ಇನ್ಪುಟ್ ಆ್ಯಂಡ್ ಔಟ್ಪುಟ್ಟು ಸೇಮ್ ಪ್ರಪೋರ್ಷನ್ ಆಗಿರುತ್ತೆ. ಡಿಮಿನಿಷಿಂಗ್ ರಿಟರ್ನ್ಸ್ ಟು ಸ್ಕೇಲಲ್ಲಿ ಇನ್ಪುಟ್ಟು ಔಟ್ಪುಟ್ಗಿಂತಲೂ ಕೂಡ ಗ್ರೇಟರ್ ಪ್ರಪೋರ್ಷನಲ್ಲಿ ಆಗಿರುತ್ತೆ. ಸೊ ದಿಸ್ ಇಸ್ ದ ಸ್ಟೇಜಸ್ ಆಫ್ ರಿಟರ್ನ್ಸ್ ಟು ಸ್ಕೇಲ್. ಈ ಸ್ಟೇಜಸ್ ಆಫ್ ರಿಟರ್ನ್ಸ್ ಟು ಸ್ಕೇಲಲ್ಲಿ ಒಂದು ಇಂಡಸ್ಟ್ರಿ ನಡೆಸಬೇಕಾದ್ರೆ ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ನ ಯಾವಾಗ ನೋಡ್ತೀವಿ ಅಂತ ಹೇಳಿದ್ರೆ ಅದನ್ನು ಇನ್ ದ ಫರ್ಮ್ದು ಬಿಗಿನಿಂಗ್ ಸ್ಟೇಜಲ್ಲಿ, ಒಂದು ಇಂಡಸ್ಟ್ರಿ ಬಿಗಿನಿಂಗ್ ಸ್ಟೇಜಲ್ಲಿ ಸ್ಟಾರ್ಟ್ ಮಾಡಿರುತ್ತಲ್ಲ ಇಂಡಸ್ಟ್ರಿನ ಅವ್ರ ಫರ್ಮ್ನ, ಆ ಬಿಗಿನಿಂಗ್ ಸ್ಟೇಜಲ್ಲಿ ಔಟ್ಪುಟ್ ಜಾಸ್ತಿ ಬರ್ತಿರುತ್ತೆ ಇನ್ಪುಟ್ಗಿಂತ. ಓಕೆ, ಇನ್ ದ ಮಿಡಲ್ ಸ್ಟೇಜಲ್ಲಿ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಎರಡೂ ಕೂಡ ಸೇಮ್ ಬರ್ತಿರುತ್ತೆ. ಇನ್ ದ ಫರ್ಮ್ದು ಎಂಡಿಂಗ್ ಸ್ಟೇಜ್ ಫರ್ಮ್ ಅವ್ರ ಇಂಡಸ್ಟ್ರಿನ ನಡೆಸಿ ತುಂಬ ವರ್ಷಗಳಾದಮೇಲಿಂದ ಆ ಒಂದು ಸ್ಟೇಜಲ್ಲಿ ನಾವು ಯಾವುದನ್ನು ನೋಡ್ತೀವಿ, ಫರ್ಮ್ ಯಾವುದನ್ನು ಎಕ್ಸ್ಪೀರಿಯೆನ್ಸ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಡಿಮಿನಿಷಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಅದರಲ್ಲಿ ಇನ್ಪುಟ್ಟೇ ಜಾಸ್ತಿ ಆಗ್ತಿರುತ್ತೆ ಹೊರತು ಔಟ್ಪುಟ್ಟು ಕಡಿಮೆ ಬರ್ತಿರುತ್ತೆ. ಸೊ ಫರ್ಮ್ ಬಿಗಿನಿಂಗ್ ಸ್ಟೇಜಲ್ಲಿ ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್, ಇನ್ ದ ಮಿಡಲ್ ಸ್ಟೇಜಲ್ಲಿ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್, ಇನ್ ದ ಲಾಸ್ಟ್ ಸ್ಟೇಜಲ್ಲಿ ಫರ್ಮು ಡಿಮಿನಿಷಿಂಗ್ ರಿಟರ್ನ್ಸ್ ಟು ಸ್ಕೇಲ್ನ ಎಕ್ಸ್ಪೀರಿಯೆನ್ಸ್ ಮಾಡುತ್ತೆ. ಇಟ್ ಕ್ಯಾನ್ ಎಕ್ಸ್ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ದ ಡಯಾಗ್ರಾಮಲ್ಲಿ ಎಕ್ಸ್ಪ್ಲೇನ್ ಮಾಡೋಣ. ಇನ್ ದ ಡಯಾಗ್ರಾಮ್ take OX axis and OY axis. It is very simple diagram ಇದೆ. Okay, take OX axis and OY axis. In the OX axis represent input. Okay, in the OY axis represent output or marginal product. Marginal product. Okay. ಸೊ ಡಯಾಗ್ರಾಮ್ ನೋಡಿ, ವೆರಿ ಸಿಂಪಲ್ ಡಯಾಗ್ರಾಮ್. ಇನ್ ದ ಡಯಾಗ್ರಾಮಲ್ಲಿ ಓಕೆ CRSP. ಓಕೆ, ಇನ್ ದ ಡಯಾಗ್ರಾಮ್ CR represents increasing returns to scale. ಇಲ್ಲಿ ನೋಡಿ ಇನ್ಪುಟ್ಗಿಂತ ಔಟ್ಪುಟ್ ಏನಾಗ್ತಿದೆ ಗ್ರೇಟರ್ ಪ್ರಪೋರ್ಷನ್ಲಿ, ಇನ್ಪುಟ್ಗಿಂತ ಔಟ್ಪುಟ್ಟು ಗ್ರೇಟರ್ ಪ್ರಪೋರ್ಷನ್ಲಿ ಇನ್ಕ್ರೀಸ್ ಆಗ್ತಿದೆ. ಇನ್ ದ RS represent constant returns to scale. ಇಲ್ಲಿ ಔಟ್ಪುಟ್ ಮತ್ತು ಇನ್ಪುಟ್ ಎರಡೂ ಕೂಡ ಸೇಮ್ ಪ್ರಪೋರ್ಷನಲ್ ಆಗ್ತಿದೆ. ಇನ್ ದ SP represent diminishing returns to scale. ಇಲ್ಲಿ ನೋಡಿ ಔಟ್ಪುಟ್ ಏನಾಗ್ತಿದೆ ಡಿಕ್ರೀಸಿಂಗ್ ಇಲ್ಲಿದೆ, ಇನ್ಪುಟ್ ಏನಾಗಿದೆ ಜಾಸ್ತಿ ಇದೆ. ಸೊ ಇಲ್ಲಿ ಫಸ್ಟ್ ಸ್ಟೇಜ್ ಯಾವುದು CR represent increasing returns to scale.
RS represents constant returns to scale, SP represent diminishing returns to scale. This is very important diagram ಆಗಿದೆ. ಇಂದ ಡಯಾಗ್ರಾಮಲ್ಲಿ OX ಆಕ್ಸಿಸಲ್ಲಿ ಇನ್ಪುಟ್ನ ರೆಪ್ರೆಸೆಂಟ್ ಮಾಡ್ತೀವಿ, OY ಆಕ್ಸಿಸ್ನಲ್ಲಿ ಔಟ್ಪುಟ್ ಆರ್ ಮಾರ್ಜಿನಲ್ ಪ್ರಾಡಕ್ಟ್ನ ರೆಪ್ರೆಸೆಂಟ್ ಮಾಡ್ತಿರ್ತೀವಿ. ಡಯಾಗ್ರಾಮಲ್ಲಿ ಈ ಥರ ಡಯಾಗ್ರಾಮ್ ರೆಪ್ರೆಸೆಂಟ್ ಮಾಡ್ತಿದ್ವಿ. ಇದೊಂದು ಇಮ್ಯಾಜಿನರಿ ಡಯಾಗ್ರಾಮ್ ಆಗಿದೆ. ಡಯಾಗ್ರಾಮಲ್ಲಿ ಫಸ್ಟ್ ಸ್ಟೇಜ್ನ ಇನ್ಕ್ರೀಸಿಂಗ್ ರಿಟರ್ನ್ಸ್ ಅಂತ ತಗೋತೀವಿ. ಇದು ಫಸ್ಟು ಸ್ಟೇಜ್ ಆಗಿರುತ್ತೆ. ಇದು ಸೆಕೆಂಡ್ ಸ್ಟೇಜ್ ಆಗಿದೆ, ಯಾವುದು ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್. ಇದು ಥರ್ಡ್ ಸ್ಟೇಜ್ ಆಗಿದೆ, ಯಾವುದು ಡಿಮಿನಿಷಿಂಗ್ ರಿಟರ್ನ್ಸ್ ಟು ಸ್ಕೇಲ್. ದಿಸ್ ಈಸ್ ದ ಇನ್ಫಾರ್ಮೇಷನ್ ಅಬೌಟ್ ದ ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್. ಸೊ ಇನ್ ದ ಟುಡೇ ಕ್ಲಾಸಲ್ಲಿ ವಿ ಡಿಸ್ಕಸ್ ಅಬೌಟ್ ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಬಗ್ಗೆ ಮಾಡಿದ್ವಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇನ್ 4 ಮಾರ್ಕ್ಸ್ ಆ್ಯಂಡ್ 2 ಮಾರ್ಕ್ಸ್. ಸೊ ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಅನ್ನೋದು ಪ್ರೊಡಕ್ಷನ್ ಕಾನ್ಸೆಪ್ಟಲ್ಲಿ ಬರೋಂಥ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಯರಿ ಆಗಿದೆ. ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಎಕ್ಸ್ಪ್ಲೈನ್ ದ ಫಿಸಿಕಲ್ ರಿಲೇಷನ್ಶಿಪ್ ಬಿಟ್ವೀನ್ ಇನ್ಪುಟ್ ಆ್ಯಂಡ್ ಔಟ್ಪುಟ್. ಇನ್ಪುಟ್ಗೂ ಮತ್ತು ಔಟ್ಪುಟ್ಗೂ ಯಾವ ರಿಲೇಷನ್ಶಿಪ್ ಇದೆ ಅಂತೇಳಿ ಎಕ್ಸ್ಪ್ಲೈನ್ ಮಾಡಿದ್ರೆ ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ 3 ಸ್ಟೇಜಸ್ ಬರುತ್ತೆ. ಫಸ್ಟ್ ಒನ್ ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್, ಸೆಕೆಂಡ್ ಒನ್ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್, ಥರ್ಡ್ ಒನ್ diminishing returns to scale. So these are all the important information about the law of returns to scale. So note it down carefully. Thank you.